ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಕೋರ್ಟ್ಗೆ ಹಾಜರಾಗಬೇಕಿದೆ. ಈಗಾಗಲೇ ಕೋರ್ಟ್ ಕೂಡ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಇವತ್ತು ಚಾರ್ಜಸ್ ಅನ್ನು ಫ್ರೇಮ್ ಮಾಡುವ ಕೆಲಸ ಆಗುತ್ತೆ. ದರ್ಶನ್ ಮತ್ತು ಪವಿತ್ರ ಗೌಡ ಈಗ ಕೋರ್ಟ್ನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆರ್ ನಗರದ ನಿವಾಸದಿಂದ ಪವಿತ್ರ ಗೌಡ ಅವರು ಹೊರಟಿದ್ದಾರೆ ಕೋರ್ಟ್ನತ್ತ. ಇನ್ನು ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ನಿಂದ ದರ್ಶನ್ ಕೂಡ ತೆರಳಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕೋರ್ಟ್ಗೆ ಹಾಜರಾಗಬೇಕಿತ್ತು, ಎಲ್ಲ ಆರೋಪಿಗಳು ಹಾಜರಾಗಬೇಕು. ಸೊ ಸಮನ್ಸ್ ಕೂಡ ಜಾರಿಯಾಗಿತ್ತು. ಕಳೆದ ಬಾರಿ ಇದೇ ರೀತಿ ದರ್ಶನ್ ಒಂದು ಸರ್ತಿ ಆಬ್ಸೆಂಟ್ ಆದಾಗ ಕೋರ್ಟು ಗರಂ ಆಗಿತ್ತು. ಹಾಗೆಲ್ಲ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ತರಾಟೆಗೆ ತೊಗೊಂಡಿತ್ತು ದರ್ಶನ್ ಪರ ವಕೀಲರನ್ನು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಕೋರ್ಟ್ಗೆ ತೆರಳಲೇಬೇಕಾಗಿದೆ. ಇವತ್ತು ಕೋರ್ಟ್ನಲ್ಲಿ ಚಾರ್ಜಸ್ ಫ್ರೇಮ್ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡಿ ಇಡೀ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಾಗಿದೆ ಆಲ್ರೆಡಿ. ಇನ್ನು ಆ ಟ್ರಯಲ್ಸ್ ಆರಂಭ ಆಗಬೇಕು ಕೋರ್ಟಲ್ಲಿ. ಟ್ರಯಲ್ಸ್ ಆರಂಭ ಆಗಬೇಕು ಅಂದರೆ ಚಾರ್ಜಸ್ ಫ್ರೇಮ್ ಆಗಬೇಕಾಗತ್ತೆ. ಆ ಚಾರ್ಜಸನ್ನು ಫ್ರೇಮ್ ಮಾಡುವಂತಹ ಕೆಲಸ ಇವತ್ತು ಕೋರ್ಟ್ನಲ್ಲಾಗುತ್ತೆ. ಹಾಗಾಗಿ ಎಲ್ಲ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಬರಬೇಕು. ಎಲ್ರಿಗೂ ಜಾಮೀನು ಸಿಕ್ಕಿದೆ, ಎಲ್ಲ ಹೊರಗಡೆ ಇದ್ದಾರೆ, ಎಲ್ಲ ಅವರವ್ರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಬಟ್ ಕೋರ್ಟ್ ಯಾವತ್ತು ಹೇಳುತ್ತೆ ಅವತ್ತು ಕೋರ್ಟಿಗೆ ಬರಬೇಕು. ಇವತ್ತು ಹೇಳಿದ್ದಾರೆ, ಇವತ್ತು ಹಾಜರಾಗ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಎಸ್ ಧನು, ಈಗ ಪ್ರಮುಖವಾಗಿ ಇವತ್ತು ಕೋರ್ಟ್ನಲ್ಲಿ ಚಾರ್ಜಸ್ ಏನಾದರೂ ಫ್ರೇಮ್ ಆಗುವಂತಹ ಸಾಧ್ಯತೆ ಇದೆಯಾ? ಅದಕ್ಕೋಸ್ಕರ ಎಲ್ಲರೂ ಖುದ್ದಾಗಿ ಹಾಜರಾಗಬೇಕಾಗಿದೆಯಾ? ಇವತ್ತೇನೇನು ಪ್ರೊಸೀಡಿಂಗ್ಸ್ ಕೋರ್ಟ್ ಹಾಲ್ನಲ್ಲಿ? ಎಸ್ ಅರವಿಂದ್, ಈಗಾಗಲೇ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳೇನಿದ್ದಾರೆ ಇವತ್ತು ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. 57ನೇ CCHಗೆ ಕಳೆದ ತಿಂಗಳು ಕೂಡ ನಟ ದರ್ಶನ್ ಅವರು ಗೈರಾಗಿದ್ರು. ಅನಾರೋಗ್ಯದ ಕಾರಣವನ್ನ ಒಡ್ಡಿ ಗೈರಾದ ಕಾರಣ ಕೋರ್ಟ್ನಲ್ಲೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು. ಯಾವುದೇ ಕಾರಣ ಒಡ್ಡಿ ಕೋರ್ಟ್ಗೆ ಗೈರಾಗುವಂತಿಲ್ಲ ಅನ್ನೋ ಒಂದು ಮಾತನ್ನ ಈಗ ನ್ಯಾಯಾಧೀಶರು ಹೇಳಿದ್ರು. ಹಾಗಾಗಿ ಇವತ್ತು ಈಗ CCH ಕೋರ್ಟ್ಗೆ ಇವತ್ತು ಹಾಜರಾಗ್ತಾ ಇರ್ತಕ್ಕಂಥದ್ದು 10:30 ಅಷ್ಟೊತ್ತಿಗೆ ಈಗ ಕೋರ್ಟ್ ಮುಂದೆ ಹಾಜರಾಗುವಂತ ಈಗ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಈ ನಿಟ್ಟಿನಲ್ಲಿ ಈಗ ಪವಿತ್ರ ಗೌಡ ಆರ್ ನಗರದಿಂದ ಹೊರಟಿದ್ದಾರೆ. ಮತ್ತೆ ನಟ ದರ್ಶನ್ ಅವರು ಏನಿದ್ರು ಹೊಸಕೆರೆಹಳ್ಳಿಯ ನಿವಾಸ ಏನಿತ್ತು ಅವರ ಪತ್ನಿ ಇರ್ತಕ್ಕಂಥ ಫ್ಲಾಟ್ ಅಲ್ಲಿ ಅಲ್ಲಿಂದ ಹೊರಟಿರ್ತಕ್ಕಂಥದ್ದು. ಇವತ್ತು ಆ ಒಂದು ಏನು ವಿಚಾರಣೆ ಇದೆ ಕೋರ್ಟ್ನ ವಿಚಾರಣೆಗೆ ಹಾಜರಾಗ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಧನು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇವತ್ತು ಚಾರ್ಜಸ್ ಫ್ರೇಮ್ ಆಗುತ್ತೆ ಅಂತ ನನ್ನ ಪ್ರಕಾರ. ಹಾಗಾಗಿ ಇವತ್ತು ಸ್ವಲ್ಪ ಲಾಂಗ್ ಪ್ರೊಸೀಡಿಂಗ್ಸ್ ಇರುತ್ತೆ ಕೋರ್ಟಲ್ಲಿ. ಮೊದಲೆಲ್ಲ ಕೋರ್ಟ್ ಮುಂದೆ ಹಾಜರಾಗೋದು 10 ನಿಮಿಷಕ್ಕೆ ವಾಪಸ್ ಬರೋದು ಹಿಂಗಾಗ್ತಿತ್ತಲ್ಲ, ಹಂಗಾಗಲ್ಲ ನನ್ನ ಪ್ರಕಾರ. ಆಮೇಲೆ ಫಸ್ಟ್ ಕೇಸನ್ನೇ ಕೈಗೆತ್ಕೋತಾರ ಅದು ಗೊತ್ತಿಲ್ಲ ಕೋರ್ಟಲ್ಲಿ. ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ ಹಾಜರಾಗಬೇಕಿದೆ ಆರೋಪಿಗಳು. ಕೋರ್ಟ್ನ ಸಮನ್ಸ್ ಪ್ರಕಾರ ಬೆಳಗ್ಗೆ 11 ಗಂಟೆಗೆ ಕೋರ್ಟ್ ಮುಂದೆ ಹಾಜರಾಗಬೇಕು. ಕೇಸ್ ನಂಬರನ್ನು ಜೋರಾಗಿ ಹೇಳ್ತಾರೆ ಕೋರ್ಟ್ ಸಿಬ್ಬಂದಿ. ಆಗ ಎಲ್ಲರೂ ಕೂಡ ಬಂದು ನಿಂತ್ಕೊಳ್ಬೇಕಾಗತ್ತೆ ನ್ಯಾಯಾಧೀಶರ ಮುಂಭಾಗದಲ್ಲಿ. 17 ಜನ ಆರೋಪಿಗಳು, ಎಲ್ಲ 17 ಆರೋಪಿಗಳ ಅಟೆಂಡೆನ್ಸನ್ನು ನ್ಯಾಯಾಧೀಶರು ಪಡಿತಾರೆ. ಯಾರೊಬ್ಬರು ಕೂಡ ಆಬ್ಸೆಂಟ್ ಆಗೋ ಹಾಗಿಲ್ಲ ಈ ಪ್ರಕರಣದಲ್ಲಿ. ಎಲ್ಲರೂ ಕೋರ್ಟಿಗೆ ಬರಬೇಕು, ಏನೇ ಕೆಲಸ ಇದ್ದರೂ ಬರಬೇಕಾಗತ್ತೆ. A1 ಪವಿತ್ರ ಗೌಡ ಅಂತ ಕರೆದಾಗ ಕಟಕಟೆಗೆ ಬರ್ತಾರೆ ಪವಿತ್ರ ಗೌಡ. A2 ದರ್ಶನ್ ಅಂತ ಕರೆದಾಗ ದರ್ಶನ್ ಕೂಡ ಬರಬೇಕಾಗತ್ತೆ. ನಿಮ್ಮ ಮೇಲೆ IPC ಸೆಕ್ಷನ್ 302 ಕೊಲೆ, 364 ಕಿಡ್ನ್ಯಾಪ್ ಇದೆಲ್ಲವೂ ಕೂಡ ಇದೆ. ನಿಮ್ಮ ಮೇಲೆ ಬಂದಿರತಕ್ಕಂಥ ಆರೋಪ, ಚಾರ್ಜ್ ಶೀಟಲ್ಲಿ ಹೊರಿಸಿರ್ತಕ್ಕಂಥ ಆರೋಪ. 201 ಸಾಕ್ಷಿನಾಶ ಕೇಸಿದ್ದು, ನೀವು ಇದನ್ನು ಒಪ್ಕೊಳ್ತೀರಾ ಅಂತ ಜಡ್ಜ್ ಕೇಳ್ತಾರಂತೆ ಇವತ್ತು. ಅದನ್ನೇ ಚಾರ್ಜಸ್ ಫ್ರೇಮ್ ಮಾಡೋದು ಅಂತ. ಅದಕ್ಕೆ ಇವರು ಹೌದು ಅಂತನೋ ಇಲ್ಲ ಅಂತನೋ ಏನಾದರೂ ಒಂದು ಹೇಳಬೇಕಾಗತ್ತೆ. ಇಲ್ಲ ಇದೆಲ್ಲ ಸುಳ್ಳು, ವಿಚಾರಣೆ ನಡಿನಲ್ಲಿ ಅಂತ ಇವರೆಲ್ಲ ಹೇಳಬೇಕಾಗತ್ತೆ. A2 ಆರೋಪಿ ದರ್ಶನ್ ಅಂತ ಕರೆದಾಗ ಕಟಕಟೆಗೆ ಬರಬೇಕು ದರ್ಶನ್ ಅವರು. ಅವ್ರಿಗೂ ಇದೇ ಪ್ರಶ್ನೆ, ದರ್ಶನ್ ಮೇಲಿನ ಕೇಸ್ಗಳ ಬಗ್ಗೆ ಓದಿ ಒಪ್ಕೋತೀರಾ ಅಂತ ಕೇಳ್ತಾರೆ ಜಡ್ಜು. ಇಲ್ಲ ಸುಳ್ಳು, ಇವೆಲ್ಲ ವಿಚಾರಣೆ ನಡೀಲಿ ಅಂತ ಇವ್ರು ಹೇಳಬೇಕಾಗತ್ತೆ. ಹೀಗೆ 17 ಆರೋಪಿಗಳನ್ನು ಕರೆದು ಕೇಸ್ ಬಗ್ಗೆ ಜಡ್ಜು ಕೇಳ್ತಾರೆ. ಅದಕ್ಕೆ ಈ ಪ್ರೊಸೀಡಿಂಗ್ಸ್ ಎಲ್ಲ ನಡೆಯುತ್ತೆ.